ಅದನ್ನ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಏನ್ ಲಕ್ಕಿ ಅವರೇ ಹೀಗೆ ಹೇಳ್ತಿದ್ದೀರಾ? ನಿಂದೇನೆ ಮಧ್ಯದಲ್ಲಿ. ನಂದೇನು ಅಂದ್ರೆ ನಾನ್ ನಿಮ್ ಹೆಂಡತಿ, ಅವ್ರಿಗೆ ಸೊಸೆ. ನೀನು ಅವ್ರ ಸೊಸೆ ಅಷ್ಟೇ. ಯಾವತ್ತು ನನ್ನ ಹೆಂಡತಿ ಆಗಕ್ಕಾಗಲ್ಲ, ಯಾವತ್ತು ನನ್ನ ಹೆಂಡತಿ ಆಗಕ್ಕಾಗಲ್ಲ. ನಿನ್ನನ್ನ ನಾನು ಹೆಂಡತಿಯಾಗಿ ಮಾಡ್ಕೊಂಡಿದ್ದೆ, ಅವ್ರಿಗೆ ಸೊಸೆ ಆಗ್ಬೇಕು ಅನ್ನೋ ಕಾರಣಕ್ಕೆ. ಈಗ ನೀವೇ ಇಲ್ಲ ಅಂದ್ಮೇಲೆ ನನಗೆ ಇವಳು ಬೇಕಾಗಿಲ್ಲ. ಬಾ ನೀನ್ ಎಲ್ಲಿಗೆ? ಚಿಕ್ಕಪ್ಪ ಚಿಕ್ಕಮ್ಮನ ಕರ್ಕೊಂಡು ಬರಕ್ಕೆ. ನೀನು ಕಬಡ್ಡಿ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿರ್ಬೋದು, ನನಗಲ್ಲ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ಅವ್ರು ಈ ಮನೆಗೆ ಬಂದ್ರೆ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಗೀತಾ, ಈ ಸುಮತಿ ಎಷ್ಟು ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಯಾ. ನರಸಿಂಹ ಲಕ್ಕಿ ಆಲಕ್ಕಿ ನುಡಿತೈತವ ಆಲಕ್ಕಿ. ಈ ಮನೆಯಾಗ ಒಂದು ತೊಟ್ಲು ಕಟ್ಟೈತಿ, ಒಂದು ಮಗುವಿನ ಕೂಗು ಕೇಳ್ತೈತವ. ಈ ಮನೆಯಾಗ ಹುಟ್ಟೋಕೊಂದ ಕೊನೆ ಮಗು ಆಗ್ತೈತ ತಾಯಿ. ಈ ಹುಟ್ಟೋ ಮಗುವಿನಿಂದ ಈ ಮನೆ ಮಕ್ಕಳಿಗೆ ಅಪಾಯ ಆಗ್ತೈತಾಯಿ. ಅತ್ತೆ, ಆರಾಮಾಗಿದ್ದೀರಲ್ವಾ? ಹೂಪ, ಆರಾಮಾಗಿದ್ದೀನಿ. ಆದ್ರೂ ನಮ್ಮ ಮನೇಲಿ ಇರೋದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ತಿರ್ಬೇಕಲ್ವಾ? ನಾನಿಲ್ಲಿರೋದು ನಿಮ್ಗೇನಾದ್ರೂ ಕಷ್ಟ ಆಗ್ತಿದ್ಯಾ? ಆ ಬುಡ್ಬುಡ್ಕೆ ಅವ್ನು ಹೇಳ್ಬಿಟ್ಟು ಹೋಗಿದ್ದಾನೆ, ಈ ಮನೆಗಾಗೋ ಕೊನೆ ಮಗು ಇದು ಅಂತ. ನಿಮ್ಗೇನಾದ್ರೂ ಮಗು ಆದ್ರೆ ಅದ್ರ ಅರ್ಥ ಏನ್ ಹೇಳಿ? ನಮಗ್ ಮಗು ಆಗಲ್ಲ ಅಂತ. ಅದಕ್ಕೆ ನೆಪಕ್ಕಾದ್ರೂ ಬೇರೆ ಮನೆ ಮಾಡ್ಕೊಳ್ಳಿ ಅಂತ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಅದಕ್ಕೆ ನಂಗೆ ಭಯ ಜಾಸ್ತಿ ಆಗ್ತಿರೋದು. ಚಿಕ್ಕಮ್ಮಂಗ್ ಮಗು ಆಗಿ ಮನೇಲಿ ಕಡೆ ಮಗು ಅಂತ ಆದ್ರೆ ನನ್ ಜೀವನ ಪೂರ್ತಿ ಬಂಜೆ ಆಗಿರ್ಬೇಕಾಗತ್ತೆ. ನಿಮ್ಗೋಸ್ಕರ ಏನ್ ತಂದಿದ್ದೀನಿ ನೋಡಿ. ಇಷ್ಟ ಆಯ್ತೇನೆ ನಿಂಗೆ? ಹ್ಞೂ, ಅದಕ್ಕೆ ತುಂಬಾ ಇಷ್ಟ ಆಯ್ತು. ನಿನ್ ಗಂಡ ತಂದು ಕೊಡ್ತಾನೆ, ನೀನ್ ಉಟ್ಕೊಂಡು ಮೆರಿತೀಯ. ಎಲ್ರಿಗೂ ಈ ಪುಣ್ಯ ಸಿಗ್ಬೇಕಲ್ಲ. ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ಇವಳು ವರ್ಣನೆ ಮಾಡ್ತಾ ಇದ್ದಾಳೆ. ಇವಳೆ ಗಂಡನ್ ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡಿದ್ದಾಳೆ. ಇವಳು ದಾಂಪತ್ಯ ಸಾಮರಸ್ಯದ ಬಗ್ಗೆ ಹೇಳ್ತಾ ಇದ್ದಾಳೆ. ಯಾಕೆ ಅಳ್ತಾ ಇದ್ದೀರಾ? ಒಂಥರ ಸಂಕಟ ಆಗ್ತಿದೆ ಕಣೆ. ಲಕ್ಕಿಯವರು ಎಲ್ಲಿದ್ದಾರೋ, ಹೇಗಿದ್ದಾರೋ, ಆರಾಮಾಗಿದ್ದಾರೋ, ಹುಷಾರಾಗಿದ್ದಾರೋ ಇಲ್ವೋ? ಲಕ್ಕಿ ಅಣ್ಣಗೆ ಏನಾಗಿದೆ? ಅವ್ರು ಆರಾಮಾಗಿ ಇರ್ತಾರೆ. ನಾನು ಹಾಗೆ ಅನ್ಕೊಂಡು ಧೈರ್ಯ ತಗೊಳಕ್ ತುಂಬಾ ಪ್ರಯತ್ನ ಪಡ್ತೀನಿ ಕಣೆ. ಮನ್ಸೊಪ್ತಿಲ್ಲ. ಏನ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ದತ್ತಣ್ಣ. ಹೊರಗಡೆ ಹೋದ್ರೆ ಜನ ಆಡ್ಕೊಂಡು ನಗ್ತಾರೆ. ತಮ್ಮನೋ ತಂಗಿನೋ ಅಥವಾ ಮಗುಗೆ ಏನ್ ಹೆಸರು ಇಡ್ತೀರಾ? ಇಷ್ಟೆಲ್ಲ ಆದ್ರೂ ನೀನ್ ಮಾಡಿರೋ ತಪ್ಪನ್ನ ಒಪ್ಕೋತಾ ಇಲ್ವಲ್ಲ ಲಕ್ಕಿ? ಮನೆ ಬಿಟ್ಟು ಹೋಗು ಅಂತ ಹೇಳಿಲ್ಲ, ಹೋಗಿದ್ದಾರೆ. ಬಾ ಅಂತ ನಾನು ಯಾಕೆ ಕರೀಲಿ? ಒಂದ್ ವೇಳೆ ಅವರೇ ಬಂದ್ರೆ? ಏನಪ್ಪ ದತ್ತ, ಹೇಗಿದೆಯೋ? ಲಕ್ಕಿ ಬಗ್ಗೆ ಕೇಳಲ್ವಾ ನೀವು? ಎಲ್ಲ ಇದ್ರೂ
ಅನಾಥನ ಥರ ಬದುಕ್ತಾ ಇದ್ದಾನೆ. ಊಟ ತಿಂಡಿನೂ ಮಾಡ್ತಾ ಇಲ್ಲ. ಲಕ್ಕಿ ಸರಿ ಹೋಗೋಕ್ಕೆ ನೀವೇನಾದರೂ ಮಾಡಲೇಬೇಕು, ಇಲ್ಲ ಅಂದರೆ ಅವ್ನು ನಮ್ಮನ್ನೆಲ್ಲ ಕೈ ಬಿಟ್ಟು ಹೋಗ್ಬಿಡ್ತಾನೆ. ಆ ಸುಂದರಿಗಾಗಿ ಯಾರನ್ನು ಬೇಕಾದರೂ ಗೆಲ್ಲಬಲ್ಲೆ. ಒಂದು ಕ್ಷಣದಲ್ಲಿ ಆ ಭೂಲೋಕದಿಂದ ಈ ಪಾತಾಳ ಲೋಕಕ್ಕೆ ಹೊತ್ತು ತರಬಲ್ಲೆ. ಏನು ತ್ರಿಭುವನ ಸುಂದರಿ, ಅಂದು ಹುಲಿಯನ್ನು ಕಂಡ ಆ ಹರಿಣಿ ಓಡಿ ಹೋಗಿ ತಪ್ಪಿಸಿಕೊಳ್ಳುವಂತೆ ತಪ್ಪಿಸಿಕೊಂಡೆ. ಆದರೆ ಇಂದು ನಾನೀಗ ಆ ಭೂದೇವಿಯನ್ನು ನೋಡಬಹುದೇ? ಕಾಲು ಮುರಿದುಕೊಂಡ ಜಿಂಕೆ ಇನ್ನು ಹುಲಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿದು ಮೌನವಾದಂತೆ ನೀನು ಮೌನವಾಗಿ ನಿಂತಿರುವೆ. ಆಕೆಗೆ ಆಶ್ರಯ ನೀಡುವ ಸಂದರ್ಭ ಬಂದಾಗ ಸ್ವಯಂ ನಾನೇ ಅವರನ್ನು ಇಲ್ಲಿಗೆ ಕರೆತರುವೆ. ಆಗ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಾನಾಗಿಯೇ ದೊರೆಯುತ್ತವೆ. ನನ್ನ ಒಳ ಮನಸ್ಸಿಗೆ ಅಪಾಯದ ಮುನ್ಸೂಚನೆ ಸಿಗ್ತಾ ಇದೆ. ಅಮೃತನ ಜೊತೆ ಬಂದಿರೋ ನಾಗನ ನಾವು ಮಂಡಲದಲ್ಲಿ ಬಂದಿದ್ದೀವಿ. ಈ ನಾಗ ಇಲ್ಲೇ ಇದೆ. ಹಾಗಾದ್ರೆ ಅಮೃತನ ಕಾಪಾಡಿದ ನಾಗ ಯಾವುದೋ? ನನ್ನ ಮಗಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಾಗಬೇಕು. ಹೇಳ್ತೀರಲ್ವಾ? ಹೇಳ್ತೀನಿ. ಅವ್ರ ಅಮ್ಮನ ಊರಿಗೆ ಹೋಗಿ ಆ ಮನೇಲಿರೋದು ಅವಳು ರೂಢಿ. ಯಾವ ಊರದು? ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ಹರಿಣಿ ನನಗೆ ಕಾಲ್ ಮಾಡಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು, ದೇವಸ್ಥಾನಕ್ಕೆ ಬನ್ನಿ ಅಂದ್ಲು. ಅವಳು ಮಾತಾಡಿದ್ದು ನೋಡಿದ್ರೆ ಏನೋ ಮುಖ್ಯವಾದ ವಿಚಾರ ಇರಬೇಕು ಅಂದ್ಕೊಂಡೆ. ಆದರೆ ಅಲ್ಲಿಗೋಗಿ ನೋಡಿದಾಗ ಅವಳೇನೂ ಹೇಳಲಿಲ್ಲ. ರೋಡಲ್ಲಿ ಬರಬೇಕಾದ್ರೆ ಏನೋ ಹೇಳಕ್ಕೆ ಟ್ರೈ ಮಾಡ್ತಾಯಿದ್ಲು, ಆದರೆ ಅದು ನನಗೆ ಸರಿ ಕೇಳಿಸ್ಲಿಲ್ಲ. ಚಿಕ್ಕಮ್ಮ ನನ್ನ ಗಟ್ಟಿಯಾಗಿ ಅಪ್ಕೊಂಡು, ಬೆಳ್ಳಿ ನಿನಗೇನೂ ಆಗಲ್ಲ, ನಿನ್ನ ಜೊತೆ ನಾನಿದ್ದೀನಿ ಅಂತ ಹೇಳು ಹರಿಣಿ. ಒಂದ್ಸರಿ ಹೇಳು. ಮಲಗಿದಾಳೆ, ಅವಳು ಎದ್ಬಿಡ್ತಾಳೆ. ಯಾರಿ ನಾನು ಯಾಕೆ ಎದ್ರುಕೊಂಡ್ಲಿ? ಅವಳು ನನ್ನ ಹೆಂಡತಿನ, ಬೇಕಾದ್ರೆ ನೀನ್ ಎದ್ರುಕೋ ಹೋಗ್. ಜನು, ಇದು ಡಯಾನ ಮನೆ ಅಲ್ಲ, ನಿಮ್ಗೆ ಹೇಗ್ ಬೇಕೋ ಕೂಗಾಡಕ್ಕೆ. ಇದು ನನ್ ಮನೆ. ಮಾವ, ಒಂದು ನಿಮಿಷ ಬರ್ತೀನಿ. ಯಾಕಮ್ಮ, ಏನಾಯ್ತು? ಅದು ನನ್ನ ಫೋನ್ ಮರ್ತು ಬಂದೆ. ಬರ್ತೀನಮ್ಮ ಜಾನು, ಬರ್ತೀನಿ ಸುಶಿ. ಹೆಲ್ಪ್ ಮಾಡಿದ್ದಕ್ಕೆ ಇನ್ನೊಂದ್ಸಲ ಥ್ಯಾಂಕ್ಸ್ ಆಂಟಿ. ಅದರಲ್ಲಿ ಏನಿದೆಯಮ್ಮ, ಪರವಾಗಿಲ್ಲ. ಹಾಯ್ ಜಾನಕಿ. ದೇವ್ರೆ, ನಾನು ಕೇಳ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಆಸ್ತಿ, ಗೌರವ, ಅಂತಸ್ತು, ಘನತೆ ಎಲ್ಲ ಕೊಟ್ಟಿದೀಯ. ನಮ್ಮ ಮನೇಲಿ ಎಲ್ರಿಗೂ ಆರೋಗ್ಯನೂ ಕೊಟ್ಟು ಕಾಪಾಡಪ್ಪ.